Hi guys, good morning. Welcome to my new vlog. So guys, ನಾನು ಮತ್ತೆ ನನ್ನ ಹೆಂಡತಿ ನಾವು ಒಂದು ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕಿದೆ. ಶಾಪಿಂಗ್ ಮಾಡ್ತಾ ಇದೀವಿ. ಶಾಪಿಂಗ್ ಏನಿಲ್ಲ, ಚಿಕ್ಕದಾಗಿ, ಬಟ್ ಚೆನ್ನಾಗಿರುತ್ತೆ. ಅವಳ ಜೊತೆ ಶಾಪಿಂಗ್ ಮಾಡೋಕ್ಕೆ ಮಜಾ ಇರುತ್ತೆ. ನೋಡುವ, ಸಿಟಿ ಸೆಂಟರ್ಗೆ ಹೋಗ್ತಾ ಇದೀವಿ. ಒಂದು ಯಾವ್ದದು ಮಾಲ್ ಯಾವ್ದು? ಸ್ಪಾರ್ ಅಲ್ಲ, ಪಾರ್ಕಿಂಗ್ ಸ್ಲಾಟ್ಗೆ ಬಂದ್ವಿ. ಸೊ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಯಾವ ಬಜಾರ? ಸ್ಪಾರ್ ಬಜಾರ. ಯಾವುದು? ರಿಲಯನ್ಸ್ ಅವ್ರದ್ದು ಅದು. ಮತ್ತೆ ಯಾರ್ದು ಗೊತ್ತಿಲ್ವಾ? ಯಾರ್ದಂತ ಗೊತ್ತಿಲ್ಲ. ಅಷ್ಟು ಬಜಾರ್. ಸೊ ಅಲ್ಲಿ ಚೆನ್ನಾಗಿರುತ್ತೆ, ಆಫರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಗಾಡಿ ಪಾರ್ಕ್ ಮಾಡಿದ್ದಾಯ್ತು. ಸೊ ಇಲ್ಲಿಂದ ನೋಡೋಣ ಅದು ಯಾವುದು ಬಜಾರ್ ಅಂತ. ಅದೊಂದು ಬಜಾರ್ ಹೋಗೋಣ, ಚೆನ್ನಾಗಿರುತ್ತೆ. ಮಾಡಿದ್ವಿ, ತುಂಬಾನೇ ಮಾಡಿದೀವಿ ಅಲ್ಲಿ. ಸೊ ಅದಕ್ಕೆ ಲಾಸ್ಟ್ ಟೈಮ್ ಹಾಕಿದಾಗ ಆಫರ್ ಇತ್ತು. ಇವಾಗ ಆಫರ್ ಇದೆ ಅಂತೀಯಾ? ನೋಡೋಣ, ಆಫರ್ ಇದೆ, ಚೆಕ್ ಮಾಡೋಣ. ಎಷ್ಟು ದೊಡ್ಡದಾಗಿದೆ ಇದು ಪಾರ್ಕಿಂಗ್ ಇದೆ ಸಿಟಿ ಸೆಂಟರ್ ಅಲ್ಲ. ಸೊ ನಾವು ಇವಾಗ ಹೋಗ್ತಾ ಇರೋದು ಇದು ಎಂಟ್ರಿ. ಇದೆಲ್ಲ ಫುಡ್ ಕೋರ್ಟ್ ಎಲ್ಲ ಇದೆ ಇಲ್ಲಿ. ಶಿಕ್ಷಕರು ಕಬ್ಬಿನ ಹಾಲು ಇದೆಲ್ಲ ಇದೇ ಎಂಟ್ರಿ ಆಗ್ತಾ ಇದೀವಿ. ನಾನು ಮತ್ತೆ ನನ್ನ ವೈಫ್. ಜ್ಯೂಸ್ ಬೇಕಂತಲ್ಲ, ಸ್ಟ್ಯಾಮಿನಾ ಬೇಕಂತೆ, ಜ್ಯೂಸ್ ಬೇಕಂತೆ. ಸೊ ನಿಂಗೆ ಹೇಳಿದಾರೆ ಆಲ್ರೆಡಿ, ಸ್ವೀಟ್ ತಿನ್ಬೇಡ ಅಂತ. ಆ ತರ ಪಡ್ಕೊಂಡ್ರೆ ಡಾಕ್ಟ್ರು, ಸ್ವೀಟ್ ತಿನ್ಬೇಡ ಅಂತೇಳಿ. ಈಗ ಇವಳಿಗೆ ಜ್ಯೂಸ್ ಬೇಕಂತೆ. ಸೊ ನನಗೆ ಏನಂತ ಅರ್ಥ ಆಗ್ತಿಲ್ಲಪ್ಪ ಇವಳು. ಯಾವ್ದು ಯಾವ್ದೋ ಜ್ಯೂಸ್ ಶಾಪಿಗೆ ಕರ್ಕೊಬಂದು ಈಗಷ್ಟೇ ಹೇಳಿದ್ರು ಡಾಕ್ಟ್ರು ಜ್ಯೂಸ್ ಕುಡಿಬೇಡ ಅಂತ. ಕಬ್ಬಿನಲ್ಲ, ಕಬ್ಬಿನಲ್ಲಿ ಸಿಕ್ಕಾಪಟ್ಟೆ ಹೀಟು, ಕಬ್ಬಿನಲ್ಲಿ ಕುಡಿಬೇಕು. ಈಗ ಕಬ್ಬಿನಲ್ಲಿ ಕಡೆ ಬಂದ್ವಿ. ಜಿಂಜರ್, ಲೆಮನ್ ಇದೆಲ್ಲ ಹಾಕಿದ್ರು. ಇನ್ನೂರು ಕೊಟ್ಟರು ಜ್ಯೂಸ್ ಇದೆ. ಚೆನ್ನಾಗಿದೆ, ಚೆನ್ನಾಗಿದೆ ಅಂತೆ. ಕಬ್ಬಿನಾಲು ದೇಸಿ ಚೆನ್ನಾಗಿರುತ್ತಲ್ವಾ? ಕಬ್ಬಿನಾಲು ಕುಡಿಬೇಕು. ಅದು ಗೂಗ್ಲಿ ಪಿಕ್ಚರ್ ಅಲ್ಲಿ ನಮ್ಗೆ ಎಷ್ಟು ಹೇಳ್ದಂಗೆ ಅಂತ ಕಬ್ಬಿನಾಲು ಕುಡಿ. ಕಬ್ಬಿನಾಲ್ಕೆ ಇಲ್ಲೇ ಇದೆ, ಇದು ಸಿಟಿ ಸೆಂಟರ್ ಇದೆ, ಮಾಲ್. ಇದು 6th floor ಅಲ್ಲಿ ಇದೆ. ಸೊ ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಇಲ್ಲಿಗೆ, ಇದ್ರೊಳಗೆ ಹೋಗ್ತಾ ಇದ್ದೀವಿ. ಗೈಸ್ ಎಂಟ್ರಿ ಮಾಡ್ತಾ ಇದೀವಿ, ಆಯ್ತಾ? ಸ್ಪಾರ್ ಇದಕ್ಕೆ ನಾನು ಮತ್ತೆ ನನ್ನ ವೈಫ್ ಇಬ್ರು ಹೋಗ್ತಾ ಇದೀವಿ. ಎಂಟ್ರಿ ಎಲ್ಲ ಮಾಡ್ಬೇಕಿಲ್ಲ. ಸೊ ಎಂಟ್ರಿ ಮಾಡ್ತಾ ಇದೀವಿ, ನಾನು ಮತ್ತೆ ನನ್ನ ಹೆಂಡತಿ. ನಮ್ಮಿಬ್ಬರದ್ದು ಒಂದು ಶಾಪಿಂಗ್ ಇದೆ ಇವಾಗ ಸಣ್ಣದು. ಯಾಕಂದ್ರೆ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ, ನಾನು 4th 5th ಗೇರ್ ಇಲ್ಲ ಒಂದ್ ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳಿ ಗೆಸ್ ಮಾಡಿ ಅಂತ, ಬಟ್ ಯಾರೂ ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರಿಗೊಂದು ಪ್ರೈಸ್ ಕೊಡ್ತೀನಿ ಅಂತಾನೆ ಹೇಳಿದೆ. ಅದಕ್ಕೆ ಒಂದು ಸಣ್ಣ ಶಾಪಿಂಗ್ ಇದೆ, ಶಾಪಿಂಗ್ ಮಾಡ್ಲಿಕ್ಕಿದೆ. ಅದಕ್ಕೆ ನಾವು ಮತ್ತೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಹೋಗಿ ಬಂದೆ ಬೆಂಗಳೂರಿಗೆ, ಈಗ ಮತ್ತೆ ಹೋಗ್ತಾ ಇದ್ದೀನಿ ನಾನು. ನೋಡಿ ಎಲ್ಲ ಸಿಗುತ್ತೆ ಇಲ್ಲಿ, ಫ್ರೂಟ್ಸು, ವೆಜಿಟೇಬಲ್ಲು
ಫಿಶು, ಚಿಕನ್ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಇಲ್ಲಿ ಬಂದ್ಬಿಟ್ರೆ ಮೊಟ್ಟೆ, ಇಲ್ಲಿ ಬಂದ್ರೆ ಎಲ್ಲ ಸಿಗುತ್ತೆ. ಮಟನ್, ಚಿಕನ್, ಫಿಶ್ ಎಲ್ಲ ಇದೆ. ನೋಡಿದ್ರೆ ಎಲ್ಲನೂ ಸಿಗುತ್ತೆ. ಒಂದ್ ಜಾಗಕ್ಕೆ ಬಂದ್ಬಿಟ್ರೆ ಅಷ್ಟೂ ಸಿಗುತ್ತೆ ನಿಮ್ಗೆ. ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಸಿಗುತ್ತೆ. ಇದು ಎಗ್ ಒಂದು ಟ್ರೇ ತಗೊಂತೀರಾ ಅಂತಕೊಳ್ಳುವ. ಒಂದ್ ಜಾಗಕ್ಕೆ ಬಂದ್ರೆ ಎಲ್ಲ ಸಿಗುತ್ತೆ. ಕಾಯಿ ಅಂತ ಏನು ಯಾರಾದ್ರೂ ನೋಡಿದ್ರೆ, ವಿಡಿಯೋ ಯಾರಾದ್ರೂ ನೋಡಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಸಿಟಿ ಸೆಂಟರ್ದು 5th ಫ್ಲೋರ್ ಪಾರ್ಕ್ ಕೆಫೆ ನೋಡಿ. ಇದು ಪಾರ್ಕ್ ಕೆಫೆಗೆ ಬಂದು ಶಾಪಿಂಗ್ ಮಾಡಿ. ಎಲ್ಲ ಸಿಗುತ್ತೆ. ಬೇಕ್ರಿ ಇದೆ, ಏನಾದ್ರು ತಿನ್ಬೇಕು ಅಂದ್ರೆ ಬೇಕ್ರಿ ಇದೆ, ಫ್ರೂಟ್ಸ್ ಎಲ್ಲನೂ ಸಿಗುತ್ತೆ. ಎವ್ರಿಥಿಂಗ್ ಎಲ್ಲನೂ ಇದೆ. ಇಲ್ಲಿ ಶಾಪಿಂಗ್ ಮಾಡಿ ಸುಸ್ತಾದ್ಮೇಲೆ ಇಲ್ಲಿ ಬಂದು ಬೇಕರಿ ಐಟಮ್ ಏನು ಬೇಕಾದ್ರೆ ತಿಂದ್ರಿ. ಡೋನಟ್ ಸಿಗುತ್ತೆ. ತೋರಿಸ್ತೀನಿ, ಡೋನಟ್ ಇದೆ, ಡೋನಟ್ ಸಿಗುತ್ತೆ, ಕೇಕ್ ಸಿಗುತ್ತೆ, ಜ್ಯೂಸ್ ಇದೆ, ಎಲ್ಲ ಇದೆ. ಶಾಪಿಂಗ್ ಮಾಡಿ ಅಲ್ಲಿಂದ ಬಂದ್ಕೊಂಡು ಇಲ್ಲಿ ಬಾರ್ ಸಿಗ್ತೀನಿ. ಇವಾಗ ಮಾಡ್ತಿದ್ದಾಳೆ ಏನೋ ತಿಳ್ಕೊಂಡು ಈಗ ಬಾರಿಸುವ ಸಮಯ. ಚೆನ್ನಾಗುಂಟಾ? ಓಕೆನಾ? ಚೆನ್ನಾಗಿದೆ. ಅವ್ರಿಗೆ ಟಿಶ್ಯೂ ಬೇಕು, ಎಲ್ಲ ಬೇಕು. ಕೊಟ್ಟು ತಿನ್ನೋ ಅಭ್ಯಾಸ ಮಾತ್ರ ಇಲ್ಲ, ಒಬ್ಬಳೆ ತಿಂತಾ ಇರ್ತಾಳೆ. ಈಗ ಹೇಳಿದ್ಮೇಲೆ ಕೊಡೋದಲ್ಲ, ಕೊಟ್ಟು ತಿನ್ನೋ ಅಭ್ಯಾಸನೇ ಇಲ್ಲ. ತಿಂದ ಆದ್ಮೇಲೆ ಹೇಳ್ತಾಳೆ ಈ ತರ ಸುಮಾರಾಗಿದೆ ಅಂತ. ಅವ್ರದ್ದು ನಿಮ್ಗೊಂದು ವಿಷಯ ಹೇಳೋದು, ಅವಳಿಗೆ ಕೊಟ್ಟು ತಿನ್ನೋ ಅಭ್ಯಾಸನೇ ಇಲ್ಲ ಆಯ್ತಾ. ಯಾವ ಸರಿ ಒಬ್ಬಳೆ ತಿಂತಿರ್ತಾಳೆ. ನಾನ್ ನೆನ್ಪು ಮಾಡಿಸ್ಬೇಕು. ನಾನ್ ನೆನ್ಪು ಮಾಡಿಸ್ಬೇಕಾದ್ರೆ ಕೊಡಿ ಅಂತಿರ್ತಾಳೆ ಅಷ್ಟೇ. ಸೊ ಸಿಂಪಲ್ ಏನಿದೆ ಅಂದ್ರೆ ಇವಳಿಗೆ ಒಬ್ಬಳೆ ಬಾರ್ಸೋದು ಜಾಸ್ತಿ. ಇವಳು ಅಲ್ಲ, ಅಶ್ವೇತಾಗ ಯಾರು ನೆನಪಾಗಲ್ಲ, ಗಂಡನೂ ನೆನಪಾಗಲ್ಲ ಅಂತ ಯಾರು ನೆನಪಾಗಲ್ಲ ಅಂತ ಕೊಡ್ತಿದ್ದೀನಿ. ಯಾರು ನೆನಪಾಗ ತಿಂತದ್ದು. ಒಂದಿನ ನನ್ ಶೋರ್ಮ ಕೊಟ್ಟೋಗಿದೆ, ನಾನು ಕಾಯ್ತಾ ಇದ್ದೀನಿ ಶೋರ್ಮ ಬರೋದಂತ. ಇವ್ನು ನೋಡಿ ತಿಂದು ಮುಗಿಸ್ಕೊಂಡು ಹೊರ್ಸ್ಕೊಂತಾವಳು. ಒಂಥರ ಫನ್ನಿ ಮೂಮೆಂಟ್. ನಾನು ಕಾಯ್ತಾ ಇದ್ದೀನಿ ಶೋರ್ಮ ಎಲ್ಲಿ ಅಂದ್ರೆ ಶೋರ್ಮ ಇಲ್ಲ, ಗುಡುಂಬ. ಅದು ಇವತ್ತು ಲಾಸ್ಟ್, ಇವತ್ತಿನ ಕೊನೆಯ ಎಗ್ ರೋಲ್. ಮತ್ತೆ ಈಗ 1 ವರ್ಷ ತನಕ ಯಾವ ರೋಲ್ ಇಲ್ಲ, ಏನಿಲ್ಲ. 1 year ಡಯಟ್ ಮಾಡೋಷ್ಟೇ. ಅದ್ ಮಧ್ಯೆ ತಿನ್ಬೋದು. ಶುಡ್ ಸೊ ಸೀರಿಯಸ್. ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ, ಬಿ ಸೀರಿಯಸ್. ಕೆಲವೊಂದನ್ನ ನಾವು ಸೀರಿಯಸ್ ಆಗಿ ತಗೋಬೇಕು. ಯಾಕಂತೇಳಿ ಲೈಫಲ್ಲಿ ತುಂಬಾ ಮಾಡಿರ್ತೀವಿ ನಾವು. ಬ್ಯಾಚುಲರ್ ಆಗಿರುವಾಗ ನಮ್ಗೇನು ಗೊತ್ತಿರಲ್ಲ. ಅವಾಗ ಫುಲ್ ಜಾಲಿ ಆಗಿರ್ತೀವಿ, ಲೈಫ್ನ ಎಂಜಾಯ್ ಮಾಡ್ತಾ ಇರ್ತೀವಿ. ಯಾರ ಮಾತು ಕೇಳಲ್ಲ, ನಮ್ಗೆ ಏನು ಅನ್ಸೋದನ್ನ ನಾವು ಮಾಡ್ತಾ ಇರ್ತೀವಿ. ಅದೇ ಒಂದು ಸರ್ಟನ್ ಟೈಮ್ ಬರುತ್ತೆ. ಸರ್ಟನ್ ಟೈಮ್ ಬಂದಾಗ ಒಂದು ಫ್ಯಾಮಿಲಿ ಅಂತ ಆಗುತ್ತೆ, ಮದುವೆ ಆಗ್ತೀವಿ, ಫ್ಯಾಮಿಲಿ ಅಂತ ಆಗುತ್ತೆ. ಆಮೇಲೆ ನಮ್ಮ ಲೈಫಲ್ಲಿ ನಮ್ಮ ಮಗು ಅಂತ ಬರುತ್ತೆ. ಸೊ ಆವಾಗೆಲ್ಲ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಸಾಕು ನಾವು ಮಾಡಿದ್ದು ತುಂಬಾನೇ ಮಾಡಿದ್ವಿ ಅಂತ ಅನ್ಸುತ್ತೆ ಜೀವನದಲ್ಲಿ. ಇವಾಗ ಏನಿರುತ್ತೆ, ಮಾಡ್ತಾನೂ ಇರ್ತೀವಿ, ಬಟ್ ಸ್ವಲ್ಪ ಲಿಮಿಟ್ ಅಲ್ಲಿ ಇರ್ಬೇಕು. ಎಲ್ಲಾನು ಏನೇ ಮಾಡಿದ್ರು ಲಿಮಿಟ್ ಅಲ್ಲಿ ಇರ್ಬೇಕು. ನಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ಅನ್ಸುತ್ತೆ. ಇದೆಲ್ಲ ಸ್ವಂತ ನನ್ನ ಅನುಭವ. ಇದು ನನ್ನ ಅನುಭವ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಬೇರೆಯವ್ರದ್ದು ಯಾರ್ದು ನನ್ಗೆ ಗೊತ್ತಿಲ್ಲ, ನನ್ನದು ಸ್ವಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮಾಡಿದ್ದೀನಿ. ಸೊ ಅದಕ್ಕೆ ಮೊದಲ ತರ ಇವಾಗ ಮತ್ತೆ ಮಾಡಬಾರ್ದು. ಸೊ ಅದಕ್ಕೆ ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ, ನಾನು ಚೆನ್ನಾಗಿರ್ಬೇಕು ಅಂದ್ರೆ ನೋಡಿ ಮಾತಾಡಿದ್ರೆ ಅವ್ರಿಗೆ ಅದೆಲ್ಲ ಕೇಳಿಸ್ತಾ ನಾವಿಬ್ರು ಚೆನ್ನಾಗಿರ್ಬೇಕಂದ್ರೆ ಒಂದು ಡಿಸೈಡ್ ಮಾಡ್ಬೇಕು. ಯಾವುದು ತಲೆ ಕೆಡ್ಸ್ಕೊಂತ ಇಲ್ಲ. ಇವತ್ತೊಂದಿನ ತಿಂದು ನಾಳೆಯಿಂದ ಡಯಟ್ ಆಯ್ತು, ಇವತ್ತೊಂದಿನ ತಿಂದು ನಾಳೆಯಿಂದ ಡಯಟ್ ಮಾಡಿ. ಸೊ ನಾನಂತೂ ಶುಗರು, ಬೇಕರಿ ಐಟಮ್ಸು, ಜಂಕ್ ಫುಡ್ಸು, ಆಯಿಲಿ ಫುಡ್ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಅಪರೂಪ ಯಾವಾಗಾದ್ರೂ ಸಣ್ಣ ತಿಂತೀನಿ, ಬಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ತಿನ್ನು ಪರವಾಗಿಲ್ಲ. ಅದಕ್ಕೆ ಕೋಲ್ಡ್ ಡ್ರಿಂಕ್ಸು, ಜ್ಯೂಸು ಎಲ್ಲ ಬಿಟ್ಟಿದ್ದೀನಿ. ಯಾವುದು ತಿನ್ನೋದು ನಾನು. ಅದಕ್ಕೆ ಒಂದು ಸ್ವಲ್ಪ
ಹೆಲ್ದಿ ಆಗಿದ್ದೀನಿ ಅಂತ ಅನ್ಸುತ್ತೆ ನನಗೆ, ಸ್ವಲ್ಪ ಫ್ರೆಶ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಇವಾಗ ಒಂಥರ ಮೂಡಲ್ಲಿ ಇರ್ತೀನಿ ನಾನು. ಖುಷಿ ಆಗುತ್ತೆ ನನಗೆ ಇವಾಗ ನಾನು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲಾಂದ್ರೆ ಇದೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಅನ್ಕೋತೀನಿ ನಾನು. ತುಂಬ ಕಷ್ಟ. ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ವರ್ಕ್ಗೂ ನಾವು ಸ್ವಲ್ಪ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿರ್ತೀವಿ. ಮೊದಲೆಲ್ಲ ನಾವು 9 ಗಂಟೆ ಮೇಲೆ ಎದ್ದೇಳ್ತಿದ್ದೆ ನಾನು. ಇವಾಗಂತೂ 7 o'clock ಟೈಮ್ ಸೆಟ್ ಆಗೋಗಿದೆ. 7 o'clock ನಾನು ಎಲ್ಲ ಎತ್ಕೊಂಡು ಇವಾಗ ಇನ್ನೂ ಸ್ವಲ್ಪ ಆ್ಯಡಿಂಗ್ ಮಾಡ್ಲಿಕ್ಕಿದೆ, ಅದು ಮಾಡ್ತಿದ್ವಿ. ಬೆಳಿಗ್ಗೆ ನಾನು ಫಿಶ್ ತೊಗೊಂಡಿದ್ವಿ. ಇವತ್ತು ಬೆಳಿಗ್ಗೆ ಫಿಶ್ ತೊಗೊಂಡಿದ್ವಿ. ಸಂಡೇ ಅಲ್ಲ, ಇವತ್ತು ಬೆಳಿಗ್ಗೆ ಫಿಶ್ ತೊಗೊಂಡಿದ್ವಿ. ಸೊ ಈ ಸಂಡೇ ಸ್ಪೆಷಲ್ಗೆ ಆಲ್ರೆಡಿ ಫಿಶ್ ತೊಗೊಂಡಾಗಿದೆ. ಅದಕ್ಕೆ ನಾವು ಇಲ್ಲಿ ಫಿಶ್ ತೊಗೊಳ್ಳೋಣ ಅಂತ ಹೇಳಿದ್ರೆ ಆಲ್ರೆಡಿ ಬೈ ಮಾಡಾಗಿದೆ. ಅದಕ್ಕೆ ಜಾಸ್ತಿ ದಿನ ಅಲ್ಲ, 1 week ಅಷ್ಟೇ ಇದ್ದೀವಿ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ. ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ನಾನು. ಸೊ ಅಲ್ಲಿಂದ ನನಗೆ ಖುಷಿ ಆಯ್ತಾ ನಿಮಗೆ? ತುಂಬಾ ದಿನದ ಮೇಲೆ ಹೊರಗಡೆ ಬರ್ತಾ ಇದೆಯಾ? ಡೈಟ್ ಮಾಡ್ತೀನಿ ಅವಾಗವಾಗ, ಮಧ್ಯ ಮಧ್ಯ ಏನಾದ್ರು ಅಷ್ಟೇ snacks. ಅಷ್ಟೇ. ಮಧ್ಯೆ ಮಧ್ಯೆ ತಿಂದ್ರೆ ಅಂತ ತೊಂದರೆ ಇಲ್ಲ. ಅಪರೂಪಕ್ಕೆ ಒಂದ್ಸರಿ ತಿಂದ್ರೆ ತೊಂದರೆ ಇಲ್ಲ. 15 days ಒಂದ್ಸರಿ ಮಧ್ಯೆ ಏನಾದ್ರು ತಿಂದ್ರೆ ತೊಂದರೆ ಇಲ್ಲ. ಬಟ್ ನೀನು ಅದನ್ನ ಸೀರಿಯಸ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ ಡಾಕ್ಟರ್. ಹೇಳಿದ್ಮೇಲೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಆಫ್ಟರ್ ಪ್ರೆಗ್ನೆನ್ಸಿ. ಸೊ ಆಫ್ಟರ್ ಪ್ರೆಗ್ನೆನ್ಸಿ ತುಂಬಾ ಕಷ್ಟ ಅದು ವೆಯ್ಟ್ ಗೇನ್ ಮಾಡಬೇಕು. ಅವಳು ತುಂಬಾ ಒದ್ದಾಡ್ತಾಳೆ. ನನ್ಗೆ ಒಂದ್ಸರಿ ನೋಡಿದಾಗ ಒಂಥರ ಬೇಗ. ಅದಕ್ಕೆ ಫಾಲೋ ಮಾಡ್ಬೇಕು, ಸೀರಿಯಸ್ ಆಗಿ ಹೇಳಿದ್ದೀನಿ. ಸೊ ಮಾಡ್ತೀಯಲ್ಲ ಪಕ್ಕ? ಡನ್ ಗೈಸ್, ಮುಗೀತು. ಮಾಡೋಣ ನಮ್ಮ ಶಾಪಿಂಗ್ ಆಗಿದೆ. ನಾವು ಇಲ್ಲಿ ಓಡ್ತಾ ಇದೀವಿ. ಸೊ ಬಿಲ್ಲಿಂಗ್ ಕೌಂಟರ್ ಮಾಡ್ಕೊಂಡು ಇಲ್ಲಿದೆ ಹ್ಯಾಂಡ್ ವಾಶ್ ಅಲ್ಲಿದೆಯಲ್ಲ, ಪರವಾಗಿಲ್ಲ. ಎಷ್ಟದು ಬಿಲ್ಲು? ತೋರಿಸ್ತೀನಿ ಅಂತ ನಮಗೆ ಬಿಲ್ ಎಷ್ಟು ಅಂತ. ಇಲ್ಲಿದೆ ಅಲ್ಲ, 180. ಒಂದು ಎಗ್ ರೋಲ್, ಒಂದು ಜ್ಯೂಸು, ಏನೇನೋ ತಗೊಂಡ್ಲಮ್ಮ. ಏನೆಲ್ಲ ತಗೊಂಡಿದ್ದಾನೆ. ಒಂದು ಎಗ್ ರೋಲ್, ಒಂದು ಜ್ಯೂಸು, ಏನೇನೋ ತಗೊಂಡಿದ್ದಾನೆ. ಮತ್ತೆ 180. ಓಕೆ, ಬೆಟರ್ ಪ್ರೈಸ್ ಹೊರಗಡೆ ಕಂಪೇರ್ ಮಾಡೋದು. ಮತ್ತೆ ಮತ್ತೆ ಏನ್ ನಿಂಗೆ ತಿನ್ಬೇಕು ಅನ್ಸುತ್ತೆ? ಆಕ್ಚುಲಿ ನಂಗೆ ಕೇಕ್ ತಿನ್ಬೇಕಂತ ಅನ್ಸಿತ್ತು. ಇವಾಗಷ್ಟೇ ಡಾಕ್ಟರ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಬೈದ್ರು ನಂಗೆ. So, ಅದಕ್ಕೆ ಕೇಕ್ ಕ್ಯಾನ್ಸಲ್. ಅದು ಮತ್ತೀಗ ಹೇಳಿದ್ರ ಸ್ವೀಟ್ ಜಾಸ್ತಿ. ಅದಕ್ಕೆ ಸೀರಿಯಸ್ ಆಗಿ ಡಯಟ್ ಮಾಡ್ಬೇಕಂತಿದ್ದೀನಿ. ಆದ್ರೆ ಇವತ್ತೊಂದಿನ ತಿಂದು ನಾಳೆಯಿಂದ ಡಯಟ್ ಸ್ಟಾರ್ಟ್ ಗೈಸ್ ನೋಡಿದ್ರ, ಈ ತರ ಡಯಟ್ ಮಾಡೋರಿಗೆ ಏನ್ ಹೇಳೋದು ಹೇಳಿ. ನೋಡಿ, ಇವಳು ಇವತ್ತು ಸಮ್ಮ ತಿನ್ಕೊಂಡು ನಾಳೆ ಡಯಟ್ ಮಾಡ್ತಾಳೆ. ಚೆನ್ನಾಗಿದೆ. ಈ ತರ ಯಾರಾದ್ರೂ ಇದ್ದೀರಾ ನೀವು ಡಯಟ್ ಮಾಡೋರು? ಇವತ್ತು ಸಮ್ಮ ತಿನ್ಕೊಂಡು ನಾಳೆಯಿಂದ ಡಯಟ್ ಮಾಡೋರು ಇದೀರಾ? ನೋಡಿ ಗೈಸ್, ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದೀವಿ. ಅಷ್ಟಕ್ಕೆ ಮಳೆ. ಅಂಬರೀಷ್ ಅಣ್ಣಂದು ಹಾಡು ಕೇಳ್ಕೊಂತ ಹೋದ್ರೆ ಮಜಾನೇ ಬೇರೆ ಅದು. ಸೊ ಆಯ್ತು, ಈಗ ಮೇಡಮ್ ಜ್ಯೂಸು ಗೀಸ್ ಎಲ್ಲ ಕುಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ನಾವು ಹೋಗ್ತಾ ಇದೀವಿ, ಟೈಮ್ ಆಯ್ತು. ಸೊ ಇಲ್ಲಿಂದ ಇವಾಗ ಮನೆಗೆ ಹೋಗಿ ಊಟ ಮಾಡಿ, ಸಂಡೇ ಅಲ್ವಾ, ಹಾಗೆ ಕಾರೊಂದು ಸ್ವಲ್ಪ ಗಲೀಜೆಲ್ಲ ಆಗಿದೆ. ಕಾರೆಲ್ಲ ಫುಲ್ ವಾಶ್ ಮಾಡಲಿಕ್ಕಿದೆ. ಕಾರನ್ನೆಲ್ಲ ವಾಶ್ ಮಾಡಿಕೊಂಡು ಅದೊಂದು ಕಾರ್ಯಕ್ರಮ ಉಂಟು. ಮತ್ತೆ ಸಂಜೆ ಅದನ್ನು ಮುಗಿಸ್ತೀನಿ. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಕೊಂಡು ಸಂಜೆ ಹೋಗೋಣ. ಐ ಥಿಂಕ್ ನಾವು ಫಸ್ಟ್ ಟೈಮ್ ಅನ್ಸುತ್ತೆ ನಾವಿಬ್ರು ಮಾತಾಡ್ಕೊಂಡು ಹೋಗ್ತಾ ಇರೋದು ವಿಡಿಯೋ ಅಂತ ಇದು ಅಲ್ವಾ? ಅಷ್ಟೇ, ನಾನು ಒಬ್ಬನೇ ಮಾತಾಡ್ತಾ ಹೋಗ್ತಿದ್ದೆ. ಇವಾಗ ನೀನು ಇದೆಯಾ. ಇದೊಂಥರ ಚೆನ್ನಾಗಿದೆ. ನನಗೆ ಖುಷಿ ಆಗ್ತಿದೆ. ನೀವೊಂಥರ ನನಗೆ ಸ್ಟ್ರೆಂತ್ ಇದ್ದಂಗೆ ನನ್ನ ಲೈಫಲ್ಲಿ. ಗೈಸ್, ನಿಮ್ಗೊಂದು ಮಾತು ಹೇಳ್ಬೇಕು. ನನ್ನ ಲೈಫಲ್ಲಿ ತುಂಬ ಜನ ಇದ್ದಾರೆ. ನನ್ನ ಲೈಫಲ್ಲಿ ನನಗೋಸ್ಕರ ನಮ್ಮಮ್ಮ, ನನ್ನ ಫ್ರೆಂಡ್ಸು, ನನ್ನ ಅಕ್ಕ ಎಲ್ಲ ಇದ್ದಾರೆ. ಆದರೆ ನನ್ನ ಹೆಂಡ್ತಿ ಮಾತ್ರ ನನಗೆ ಒಂಥರ ಸ್ಟ್ರೆಂತ್ ಇದ್ದಂಗೆ. ಅವಳು ಯಾವತ್ತು ಅವಳು ನನ್ನ ಜೀವನದಲ್ಲಿ ಬಂದು ಅವತ್ತು ನಾನು ತಿರುಗಿ ನೋಡಿದ್ದೇ ಇಲ್ಲ. ಅಷ್ಟೇ ಗೈಸ್.
ತುಂಬ ಬದಲಾವಣೆ ಆಗಿದೆ ಜೀವನದಲ್ಲಿ. ಯಾವತ್ತು ಅವಳು ನನ್ನ ಲೈಫಲ್ಲಿ ಬಂದ್ಲು ಅವತ್ತಿಂದ ತುಂಬ ಬದಲಾವಣೆ ಆಗಿದೆ. ತುಂಬ ಅಂದ್ರೆ ತುಂಬ. ಅದು ನಂಗೆ ಖುಷಿ ಇದೆ. ನಾನು ಅವಳ ಎದುರು ಮುಂದೆ ಹೇಳೋಕ್ಕೆ ನಂಗೆ ಖುಷಿ ಇದೆ. ನಾನು ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಗೋ ಈಗ ಒಂಥರ ಹೆಂಗೆಂಗೋ ಇತ್ತದು ಜೀವನ. ಅದನ್ನ ಒಂದು ಸ್ಟ್ರೈಟ್ ಕರೆಕ್ಟಾಗಿ ಒಂದು ಸಿಸ್ಟಮಲ್ಲಿ ಮಾಡಿದ್ದವಳೆ. ಅದಕ್ಕೆ ನಾನು ಅವಳನ್ನ ತುಂಬ ಇಷ್ಟಪಡ್ತೀನಿ. ತುಂಬ ಅಂದ್ರೆ ತುಂಬ. ಹೇಳು, ಏನನ್ಸುತ್ತೆ ನಿಂಗೆ ರೈನಿ ಸೀಸನ್ ಅಲ್ಲಿ? ನಂಗೆ ರೈನಿ ಸೀಸನ್ ಅಲ್ಲಿ ಜರ್ನಿ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅಡ್ಡಿಲ್ಲ, ಎಲ್ಲಾದ್ರೂ ಅಡ್ಡಿಲ್ಲ, ಇಲ್ಲೇ ರೌಂಡ್ ಹಾಕಿದ್ರು ಅಡ್ಡಿಲ್ಲ. ಇಷ್ಟ ಆಗುತ್ತೆ. ಬೆಂಗಳೂರು ತರ ಕಿರಿಕಿರಿ ಇಲ್ಲ. ಟ್ರಾಫಿಕ್ ಎಲ್ಲ ಓಕೆ ಇದೆ ಟ್ರಾಫಿಕ್, ಬಟ್ ಅಷ್ಟೊಂದು ಜಾಸ್ತಿ ಏನ್ ಟ್ರಾಫಿಕ್ ಇಲ್ಲ. ಚೆನ್ನಾಗಿರುತ್ತೆ ಜರ್ನಿ. ಇಲ್ಲಿ ಮಂಗಳೂರಲ್ಲಿ ಮಂಗಳೂರಲ್ಲಿ ಯಾವ್ದು ಹಿಂಗೆ ಇಷ್ಟ ಆಗುತ್ತೆ? ಮಂಗಳೂರು ಇಷ್ಟ ಆಗುತ್ತಾ, ಬ್ಯಾಂಗ್ಳೂರ್ ಇಷ್ಟ ಆಗುತ್ತಾ? ಬೆಂಗಳೂರು ನಂಗೆ ಅಷ್ಟು ಇಷ್ಟ ಇಲ್ಲ. ಬೆಂಗಳೂರು ಹೋದ್ರೆ ಒಂಥರ ದಿನ ಇಡೀ ಟ್ರಾಫಿಕ್ ಅಲ್ಲೇನೆ ಹೋಗ್ಬಿಡುತ್ತೆ. ಎಲ್ಲಾದ್ರೂ ಹೋಗ್ಬೇಕಂತ ಹೇಳಿದ್ರೆ ಅಲ್ಲೇ ಟೈಮ್ ಆಗ್ಬಿಡುತ್ತೆ. ಆ ಕಿರಿಕಿರಿಯಲ್ಲಿ ನಾವು ಹೋಗಿದ್ ಪ್ಲೇಸ್ ಅಲ್ಲಿ ನೆಮ್ಮದಿನೂ ಸಿಗಲ್ಲ. ಸೊ ಇಲ್ಲಿ ಒಂಥರ ಖುಷಿ ನಂಗೆ ಜರ್ನಿ ಮಾಡಕ್ಕೆ. ಮತ್ತೆ ಕಿರಿಕಿರಿನೂ ಜಾಸ್ತಿ ಇರಲ್ಲ. ಆರಾಮಾಗಿ ನಾವೆಲ್ಲಿ ಹೋಗ್ಬೇಕು ಹೋಗ್ ಬರ್ಬೋದು ಪೀಸ್ಫುಲ್ ಆಗಿ. ಅಲ್ಲಿ ಹೋಗುವಷ್ಟರಲ್ಲಿ ಬೆಂಗಳೂರಲ್ಲಾದ್ರೆ ನಾವ್ ಯಾವ್ದಾದ್ರು ಪ್ಲೇಸಿಗೆ ಹೋಗುವಷ್ಟರಲ್ಲಿ ಇರಿಟೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಜರ್ನಿ ಮಾಡಿ ಸುಸ್ತಾಗಿ. ಆದ್ರೂ ಬೆಂಗಳೂರು ಚಂದಾನೆ. ಬೆಂಗಳೂರು ಊಟ, ಬೆಂಗಳೂರು ಒಂಥರ ಚಂದಾನೆ. ಬಟ್ ಅಲ್ಲಿ ಅಂದ್ರೆ ಅದೇ ಟ್ರಾಫಿಕ್ ಒಂದು ಬಿಟ್ರೆ ಬಾಕಿ ಎಲ್ಲ ಬೆಂಗಳೂರು ಸೂಪರ್. ನೇಚರ್, ಅಲ್ಲಿದ್ದು ಕ್ಲೈಮೇಟ್ ಆಗ್ಲಿ ಪ್ರತಿಯೊಂದು. ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ನೆನಪಿರ್ಲಿ ನಿಂಗೊಂದು, ಇಡೀ ನಮ್ಮ ದೇಶದಲ್ಲಿ ಯಾವ ಸಿಟಿನೂ ಆ ಥರ ಇಲ್ಲ ಅನ್ಕೊಂತೀನಿ. ಅಂದ್ರೆ ಇಡೀ ದೇಶದಲ್ಲಿ ಇರುವಂತ ಫುಡ್ ಅಂದ್ರೆ ಬೇರೆ ಬೇರೆ ರಾಜ್ಯ ಇರುತ್ತಲ್ಲ. ಈಗ ರಾಜಸ್ಥಾನ ಆಗ್ಲಿ, ಗುಜರಾತ್ ಆಗ್ಲಿ, ಮುಂಬೈ ಆಗ್ಲಿ, ತೆಲಂಗಾಣ ಆಗ್ಲಿ, ಚೆನ್ನೈ ಆಗ್ಲಿ, ಸೊ ಎಲ್ಲಾ ರಾಜ್ಯದ ತಿಂಡಿ ಊಟನೂ ಅಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಸಿಗುತ್ತೆ. ಬಟ್ ಅದೇ ತರ ನಿಮ್ಗೆ ಬೇರೆ ಬೇರೆ ರಾಜ್ಯದಲ್ಲಿ ಆ ತರ ಸಿಗಲ್ಲ. ಅದು ಬೆಂಗಳೂರಲ್ಲಿ ಮಾತ್ರ ಅನ್ಕೊಂತೀನಿ ನಾನು, ನನ್ಗೆ ಗೊತ್ತಿರೋ ಮಟ್ಟಿಗೆ. ಬೆಂಗಳೂರು ಅದು ಏನ್ ಮಾಡಿದಾರೆ ಅಂದ್ರೆ ಅದನ್ನ ವೈಡ್ ಮಾಡಿಲ್ಲ, ಅಲ್ಲೇನೆ ಇದ್ ಮಾಡ್ಬಿಟ್ಟು ಈಗ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅಲ್ಲಲ್ಲೇನೆ ಇದಾಗ್ಬಿಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಂದ ನಾನು ಯಾವಾಗ್ಲೂ ಹೇಳ್ತೇನೆ, ಬೆಂಗಳೂರಿಂದ ಈ ಕಡೆ ತುಮಕೂರು ತನಕ ಎಲ್ಲ ಡೆವಲಪ್ ಮಾಡಿದ್ರೆ ಬೆಂಗಳೂರು ನೆಕ್ಸ್ಟ್ ಸಿಟಿ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಆಗೋದು. ಯಾಕಂದ್ರೆ ಡಬಲ್ ಸಿಟಿನ ಡೆವಲಪ್ ಮಾಡಬೇಕು. ಈಗ ಕೇರಳ ಮತ್ತೆ ತಮಿಳ್ನಾಡು ಅದೆಲ್ಲ ಇರುತ್ತಲ್ಲ, ಕೇರಳ ಚೆನ್ನೈ ಅವರೆಲ್ಲ ಎರಡೆರಡು ಸಿಟಿನ ಗ್ರೋತ್ ಮಾಡಿದ್ದಾರೆ. ಅವಾಗ ಅಲ್ಲಿ ಅಷ್ಟು ಅನ್ಸಲ್ಲ. ಇದೊಂಥರ ಹಬ್ಬ ಆಗ್ಬಿಟ್ಟಿದೆ ಇವಾಗ ನೆಕ್ಸ್ಟ್ ಇನ್ನೊಂದು 10 ವರ್ಷದಲ್ಲಿ ಮಂಗಳೂರು ಅಷ್ಟೇ. ಮಂಗಳೂರು ರೇಡಿಯೇಷನ್ ಸಣ್ಣದಿದೆ, ಬಟ್ ಮಂಗಳೂರು ಅದೇ ತರ ಗ್ರೋ ಆಗುತ್ತಾ ಹೋಗುತ್ತೆ ಫುಲ್. ಇಲ್ಲ IT ಏನಾದ್ರು ಬಂತು ಅಂದ್ರೆ ಕತೆ ಮುಗ್ದಾಗೆ. IT ಬಂದ್ರೆ ಫುಲ್ ಗ್ರೋತ್ ಆಗುತ್ತೆ. ಬಟ್ ಇಲ್ಲಿ ಕಲ್ಚರು, ಇಲ್ಲಿ ಸಿಸ್ಟಮು ಅದನ್ನೆಲ್ಲ ಒಪ್ಪುತ್ತ ನಂಗೆ ಗೊತ್ತಿಲ್ಲ. ಕಲ್ಚರು ಮೇನ್ ಕಲ್ಚರ್ ಇಲ್ಲಿದು ಚಂದ ಕಲ್ಚರ್ ನಮ್ದು ಕಾಸ್ಟಲ್ದು. ನಮ್ಗೆ ಮಂಗಳೂರಲ್ಲಿ ಇದ್ರೆ ನಮ್ಮ ಊರಲ್ಲಿ ಇದ್ದಂಗೆ ಅನ್ಸುತ್ತೆ. ನಾನು ತುಂಬಾ ಇಷ್ಟಪಡೋ ಊರಿದ್ದು ಕುಡ್ಲ ಅಂದ್ರೆ ಮಂಗಳೂರು, ನಮ್ದು ತುಳುನಾಡು. ತುಂಬಾ ಇಷ್ಟ ಆಗುತ್ತೆ ನಂಗೆ ಮಂಗಳೂರು, ಚಂದ ಮಂಗಳೂರು ಮಾತ್ರ. ಈಗ ನಮ್ಮ ಭಾಷೆ ನಾವು ಮಾತಾಡುವಾಗ, ನಾನು ಬೆಂಗಳೂರಲ್ಲಿ ಎಜುಕೇಶನ್ ಮಾಡಿದೆಲ್ಲ ಬೇರೆ ಕಡೆ. ನಾನು 8-9 ವರ್ಷ ನಾನು ಬೆಂಗಳೂರಲ್ಲಿ ಇದ್ದೆ. ಸೊ ನಂದು ಸ್ಲ್ಯಾಂಗ್ ಪೂರ ಆ ಕಡೆದೇ ಆಗುತ್ತೆ ಅಲ್ವಾ, ಅದೇ ತರ ಕೇಳಿಸಲ್ವಾ? ಮತ್ತೆ ನಿಮ್ಗೆ ಬೆಂಗಳೂರು ಫ್ರೆಂಡ್ಸ್ ಜಾಸ್ತಿ ಇದಾರಲ್ಲ, ಕನ್ನಡ ಫ್ರೆಂಡ್ಸ್ ನಂಗೆ ಜಾಸ್ತಿ ಇದೆ. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಆ ಥರ ಆಗ್ತಿದೆ. ಬಟ್ ನನಗೆ ಮಂಗಳೂರು ತುಂಬಾ ಇಷ್ಟ. ಜೀವನದಲ್ಲಿ ಏನಾದರೂ ಮಾಡ್ಬೇಕಂದ್ರೆ ಜಾಗ ಇಂಪಾರ್ಟೆಂಟ್ ಆಗಿರಲ್ಲ, ಡೆಡಿಕೇಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಗುರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಈಗ ಎಕ್ಸಾಂಪಲ್ ರವಿ ಬಸ್ರೂರ್ ಸರ್, ಅವರು ಬಸ್ರೂರಲ್ಲೇನೆ ದೊಡ್ಡ ಸ್ಟುಡಿಯೋ ಮಾಡಿಲ್ವಾ, ಹಿಟ್ ಮಾಡ್ಕೊಂಡು ಹೋಗ್ತಾನೆ. ಬಿಂದು ಜೀರಾದು ಅವ್ರ ಪುತ್ತೂರಲ್ಲೇ ಇದೆ ದೊಡ್ಡ ಆಫೀಸ್ ಅವ್ರದ್ದು. ಸೊ ಇಲ್ಲೇ ಇದ್ಕೊಂಡು ನೀನೆಲ್ಲ ಮಾಡ್ಬೋದು, ಎಲ್ಲ ಕಡೆ ಬೇರೆ ಕಡೆ ಹೋಗ್ಬೇಕಂತಿಲ್ಲ, ನಿನ್ನೂರಲ್ಲೇ ನಿಂತ್ಕೊಂಡು ಮಾಡ್ಬೋದು. ಬಟ್ ಅದಕ್ಕೆ ನೀನು ಅದಕ್ಕೆ ಶ್ರಮ ಪಡ್ಬೇಕು, ಅದಕ್ಕೆ ನೀನು ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು, ಡೆಡಿಕೇಶನ್ ಮಾಡ್ಬೇಕು.
ನನ್ನ ಮನೆಯ ಅಂಗಳದಲ್ಲಿ. ಅಂಬರೀಷ್ ಅಣ್ಣನ ಹಾಡು ಒಂದೊಂದು ಕೇಳಕ್ಕೇನೆ ಖುಷಿ, ಮಜಾನೇ ಮಜಾ. ಅದು ಪಕ್ಕದಲ್ಲಿ ಹೆಂಡತಿನ ಕುಡ್ಸ್ಕೊಂಡು ಚೆನ್ನಾಗಿರುತ್ತೆ. ಅನಿಸ್ಬೋದು ನಿಂಗೆ ಇವತ್ತೊಂದು ಶಾಪಿಂಗ್ ಎಲ್ಲ ಹೇಗೆ ಅನಿಸ್ತು? ಸಣ್ಣದಾಗಿ ಮಾಡಿದ್ರೆ ಹೆಂಗ್ ಅನಿಸ್ತು? ಇವತ್ತು ನನ್ನ ಜೊತೆ ಇದೆ ಫುಲ್ಲು. ಬೆಳಗಿಂದ ನಾವೊಂದು ವಿದೌಟ್ ಏನೋ ಪ್ಲಾನ್ ಮಾಡ್ಕೊಂಡು, ಏನು ಪ್ಲಾನ್ ಇರಲಿಲ್ಲ, ಸಡನ್ ಆಗಿ ಮಾಡಿದ್ವಿ. ನಿನ್ಗೆ ಏನು ಅನಿಸ್ತಿದೆ ಅದಕ್ಕೆ? ನಂಗೆ ಚೆನ್ನಾಗ್ ಅನ್ಸ್ತಿದೆ. ಚೆನ್ನಾಗಿ ಅನಿಸ್ತಾ ಇದೆ. ಬಿಟ್ರೆ ಆಮೇಲೆ ಇಷ್ಟ್ ದಿನ ಅಂದ್ರೆ ಇವಾಗ ಮಗುವಾದಾಗಿಂದ ನಾವು ಜಾಸ್ತಿ ಎಲ್ಲ ಜರ್ನಿ ಮಾಡ್ತಾ ಇಲ್ಲ ಅಲ್ಲ, ಸೊ ಖುಷಿ ಆಯ್ತು. ಹಿಂಗೆ ಅವಾಗ ಇರ್ತಾ ಇರ್ಲಿ, ಖುಷಿ ಆಯ್ತು. ಮಳೆಗೆ ಲಾಂಗ್ ಟ್ರಿಪ್ ಈಗ ನಾವು ಹೋಗ್ತಾ ಇದೀವಲ್ಲ, ನಮ್ದೊಂದು ಪ್ಲಾನ್ ಇದೆ. ಒಂದು ಲಾಂಗ್ ಜರ್ನಿ ಇದೆ ನಮ್ದು. ಅಲ್ಲಿ ಹೋಗ್ಬಿಟ್ಟು ಸುತ್ತಲಿಕ್ಕೆ ಹೋಗೋದಕ್ಕಿದೆ. ಎಲ್ಲಿಗೆ ಹೋಗೋದು? ಅದು ಯಾರ ಮನೆಗೆ? ಅದು ನನ್ನ ತಂಗಿ ಮನೆಗೆ ನಾವು ಹೋಗ್ತಾ ಇದೀವಿ, ಬೆಂಗಳೂರಿಗೆ. ಅದೇ ಅವರು ಮದುವೆ ಆಗಿದೆ ರೀಸೆಂಟ್ ಆಗಿ, ಅವ್ರ ಮನೆಗೆ ಹೋಗಿರ್ಲಿಲ್ಲ ನಾವು. ಸೊ ಹಂಗೆ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿಂದ ನೀನು ಅಲ್ಲಿರ್ತೀಯ, ಆಮೇಲೆ ನಮ್ಮ ಪಯಣ ಬೇರೆ ಅಲ್ವಾ? ಒಂದು ವಾರ ಬೆಂಗಳೂರು. ನೀನು ನಂದು ಹೇಳಲ್ಲ ಇವಾಗ, ಸೀಕ್ರೆಟ್ ಅದು. ಸೊ ಒಂದು ವಾರ ಆದ್ಮೇಲೆ ಅಲ್ವಾ, ಒಂದು ವಾರ ಫುಲ್ ಬೆಂಗಳೂರಲ್ಲಿ ನೀನು ಮಸ್ತಿ ನಿಂದು. ಡಾಕ್ಟರ್ ಅಲ್ಲಿ ನೆನಪು ಎತ್ತರ ಆಯ್ತು ಅಷ್ಟೇ. ನೆನ್ಪಿದ್ದೀರಿ ಮತ್ತೆ ನಿಮ್ಗೆ ನೆನಪು? ಶಾಪಿಂಗ್ ಇದು ನಂದು ನೆನಪಿದ್ರೆ ಶಾಪಿಂಗ್ ನಾನು ಅದು ಹೇಳಿದ್ನಲ್ಲ, ನಮ್ದು ಅದೇ ಒಂದು ಇದ್ರಲ್ಲಿ ಇದ್ದಿದ್ದು, ಅದು ಸೀಕ್ರೆಟ್. ಅದು ಎಲ್ಲಾನು ಬಿಟ್ಕೊಡ್ಲಿಕ್ಕಿಲ್ಲ ಆಯ್ತು ಅಲ್ವಾ? ಅದು ಒಂದು ಬೇರೆ ಅದು ಹೇಳಿದ್ನಲ್ಲ, ಅದು ಆದ್ರೆ ಅಷ್ಟೇ. ಗೈಸ್, ಶಾಪಿಂಗ್ ಎಲ್ಲ ಮುಗೀತು, ಮನೆಗೂ ಬಂದಾಯಿತು. ಮಳೆ ಮಾತ್ರ ನಿಲ್ತಲ್ಲ, ತುಂಬ ಜೋರಾಗಿ ಬೀಳ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೈಮೇಟು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ನೆಕ್ಸ್ಟ್ ವಿಡಿಯೋಗೆ ನಾವು ಸಿಗೋಣ. ಅಲ್ಲಿ ತನಕ ಬಾಯ್ ಗೈಸ್, ಟೇಕ್ ಕೇರ್.